ಕೆಲವೇ ಕ್ಷಣದಲ್ಲಿ ತವರಿಗೆ ಬಂದಿಳಿಯಲಿದೆ ಟೀಂ ಇಂಡಿಯಾ ಟಿ20 ವಿಶ್ವಕಪ್ ಜೊತೆ ತವರಿಗೆ ಭಾರತಕ್ಕೆ ಬಂದಿಳಿತಾ ಇದೆ ಟೀಂ ಇಂಡಿಯಾ. ದೆಹಲಿಗೆ ಬಂದಿಳಿಯಲಿರುವಂತಹ ವಿಶ್ವ ಗೆದ್ದಂತ ಆಟಗಾರರು ಟಿ20 ವಿಶ್ವಕಪ್ ಟ್ರೋಫಿ ಜೊತೆ ಚಾಂಪಿಯನ್ ಭಾರತ ತಂಡ ಭಾರತಕ್ಕೆ ವಾಪಸ್ ಆಗ್ತಾ ಇದೆ. ಇಂದು ಬೆಳಗ್ಗೆ ಡೆಲ್ಲಿಯಲ್ಲಿ ಪ್ರಧಾನಿ ಮೋದಿಯನ್ನ ಭೇಟಿ ಮಾಡಲಿದೆ ಟೀಂ ಇಂಡಿಯಾ. ನಂತರ ಮುಂಬೈಗೆ ತೆರಳಿ ಸಂಜೆ ಅಲ್ಲಿ ವಿಜಯ ಯಾತ್ರೆಯನ್ನ ನಡೆಸಲಿದ್ದಾರೆ. ವಿಶ್ವ ಗೆದ್ದಂತಹ ಟೀಂ ಇಂಡಿಯಾ ಆಟಗಾರರು ತವರಿಗೆ ವಾಪಸ್ ಆಗ್ತಿದ್ದಾರೆ. ಟಿ20 ವಿಶ್ವಕಪ್ ಫೈನಲ್ ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಟೀಂ ಇಂಡಿಯಾ ರೋಚಕ ಗೆಲುವನ್ನ ದಾಖಲಿಸಿತ್ತು. ಇದರ ಮೂಲಕ ಬರೋಬ್ಬರಿ 17 ವರ್ಷಗಳ ಬಳಿಕ ಭಾರತ ತಂಡ ಟಿ20 ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡಿದೆ. ಕೋಟ್ಯಂತರ ಅಭಿಮಾನಿಗಳ ಸಂಭ್ರಮಕ್ಕೂ ಕಾರಣವಾಗಿತ್ತು. ಗೆಲುವು ದಾಖಲಿಸಿದ ನಂತರ ತಾಯ್ನಾಡಿಗೆ ಮರಳಬೇಕಿದ್ದಂತ ಟೀಂ ಇಂಡಿಯಾ ಬೆರಲ್ ಚಂಡಮಾರುತದ ಪರಿಣಾಮವಾಗಿ 4 ದಿನಗಳ ಕಾಲ ಬಾರ್ಬಡೋಸ್ನಲ್ಲಿ ಸಿಲುಕೊಂಡಿತ್ತು. ಆದ್ರೀಗ ಎಲ್ಲಾ ಆಟಗಾರರು ಸುರಕ್ಷಿತವಾಗಿ ಕೆಲವೇ ಕ್ಷಣಗಳಲ್ಲಿ ತಾಯ್ನಾಡಿಗೆ ವಾಪಸ್ ಆಗ್ತಿದ್ದಾರೆ. ಟಿ20 ವಿಶ್ವಕಪ್ ಗೆದ್ದು ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ತಾಯ್ನಾಡಿಗೆ ಟೀಂ ಇಂಡಿಯಾ ವಾಪಸ್ ಆಗ್ತಾ ಇದೆ. ಅಭೂತಪೂರ್ವ ಸ್ವಾಗತವನ್ನ ಮಾಡಿಕೊಳ್ಳೋದಕ್ಕೂ ಕೂಡ ಲಕ್ಷಾಂತರ ಕೋಟ್ಯಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗಣ್ಯರಿಂದ ಈಗಾಗಲೇ ಅಭಿನಂದನೆಗಳನ್ನು ಸಲ್ಲಿಸಲಾಗಿದೆ. ಗೌರವ ಸನ್ಮಾನಗಳ ಮಹಾಪೂರವೇ ಈಗಾಗಲೇ ಹರಿದು ಬಂದಿದೆ. ವಿಜಯೋತ್ಸವ ಕೂಡ ಇವತ್ತು ಸಂಜೆ ಜರುಗುತ್ತೆ ಮುಂಬೈನಲ್ಲಿ. ಪ್ರಧಾನಿ ಮೋದಿಯನ್ನ ಕೂಡ ಟೀಂ ಇಂಡಿಯಾ ಇವತ್ತು ಭೇಟಿ ಮಾಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ತಾಯ್ನಾಡಿಗೆ ವಾಪಸ್ ಆಗ್ತಾ ಇದೆ. ಬೆರಲ್ ಚಂಡಮಾರುತದ ಪರಿಣಾಮವಾಗಿ 4 ದಿನಗಳ ಕಾಲ ವಿದೇಶದಲ್ಲೇ ಉಳಿದಿತ್ತು ಟೀಂ ಇಂಡಿಯಾ. ಇದೀಗ ತಾಯ್ನಾಡಿಗೆ ವಾಪಸ್ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಬಂದಿಳಿಯಲಿದೆ ಟೀಂ ಇಂಡಿಯಾ. ದೆಹಲಿ ವಿಮಾನ ನಿಲ್ದಾಣದಿಂದ ಟೀಂ ಇಂಡಿಯಾ ಆಟಗಾರರು ಹಾಗೂ ಸಿಬ್ಬಂದಿಯನ್ನ ಎಲ್ಲರೂ ಕೂಡ ಹೋಟೆಲ್ಗೆ ಹೋಗ್ತಿದ್ದಾರೆ. ಬೆಳಗ್ಗೆ 11 ಗಂಟೆಯ ಸರಿಸುಮಾರಿಗೆ ಆಟಗಾರರು ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿ ಮಾಡ್ತಾರೆ. ವಿಶ್ವ ಗೆದ್ದಂತ ಆಟಗಾರರು ಸಿಬ್ಬಂದಿಯನ್ನ ಪ್ರಧಾನಿ ಮೋದಿ ಸನ್ಮಾನಿಸಲಿದ್ದಾರೆ. ಅದಕ್ಕೆ ಕ್ಷಣಗಣನೆ ಈಗಾಗಲೇ ಪ್ರಾರಂಭ ಆಗಿದೆ. ಇನ್ನು ರೋಹಿತ್ ಶರ್ಮಾ ಹಾಗೆ ರಾಹುಲ್ ದ್ರಾವಿಡ್ ಆಗಿರ್ಬೋದು, ಎಲ್ಲರೂ ಕೂಡ ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು. ಈ ಬಾರಿಯ ಮ್ಯಾಚ್ ಕೋಟ್ಯಂತರ ಅಭಿಮಾನಿಗಳ ಪಾಲಿನ ಒಂದು ರೀತಿ ಕನಸು ನನಸಾಗಿತ್ತು. 17 ವರ್ಷಗಳ ಬಳಿಕ ಟೀಂ ಇಂಡಿಯಾ ವಿಜಯೋತ್ಸವದ ಸಂಭ್ರಮಾಚರಣೆಯಲ್ಲಿ ತೊಡಗಿದೆ. ಟೀಂ ಇಂಡಿಯಾ ಆಟಗಾರರನ್ನ ಕಣ್ತುಂಬಿಕೊಳ್ಬೇಕು ಅಂತ ದೇಶದಲ್ಲಿ ಕೋಟ್ಯಂತರ ಅಭಿಮಾನಿಗಳು ಕಾದು ಕುಳಿತಿದ್ರು. ಇದೀಗ ತಾಯ್ನಾಡಿಗೆ ಟೀಂ ಇಂಡಿಯಾ ಆಟಗಾರರು ವಾಪಸ್ಸಾಗುವಂತಹ ಸಂತಸದ ಕ್ಷಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ತಾಯ್ನಾಡಿಗೆ ಟೀಂ ಇಂಡಿಯಾ ಆಟಗಾರರು ಬಂದಿಳಿತಾ ಇದ್ದಾರೆ. ವಿಶ್ವ ಗೆದ್ದಂತ ದಿನವೇ ಟೀಂ ಇಂಡಿಯಾ ಆಟಗಾರರಿಗೆ ಬಿಸಿಸಿಐ 125 ಕೋಟಿ ಬಹುಮಾನ ಕೂಡ ಘೋಷಿಸಿತು. ಬಹುಮಾನದ ಮೊತ್ತವನ್ನು ಆಟಗಾರರು ಹಾಗೆ ಸಿಬ್ಬಂದಿಗೆ ಇಂದು ವಿತರಣೆಯನ್ನ ಮಾಡುತ್ತೆ. ಈ ಬಗ್ಗೆ ಬಿಸಿಸಿಐ ಉಪಾಧ್ಯಕ್ಷ ರಾಜು ಶುಕ್ರಾ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತಾಯ್ನಾಡಿಗೆ ಟೀಂ ಇಂಡಿಯಾ ಆಟಗಾರರು ವಾಪಸ್ ಆಗ್ತಾ ಇರೋದ್ರಿಂದ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ದೆಹಲಿಯ ಏರ್ಪೋರ್ಟ್ನಲ್ಲಿ ಈಗಾಗಲೇ ವಿರಾಟ್ ಕೊಹ್ಲಿ ಭಾವಚಿತ್ರವನ್ನು ಹಿಡಿದಿದ್ದಾರೆ. ರೋಹಿತ್ ಶರ್ಮಾರ ಭಾವಚಿತ್ರವನ್ನು ಹಿಡಿದು ಪ್ರೀತಿಯಿಂದ ಅವರನ್ನು ಬರಮಾಡಿಕೊಳ್ಳೋದಕ್ಕೆ ಕಾದು ಕುಳಿತಿರುವಂಥ ಅಭಿಮಾನಿಗಳನ್ನು ಗಮನಿಸ್ತಾ ಇದ್ದೀರಿ. ಇವತ್ತು ವಿಜಯೋತ್ಸವದ ಮೆರವಣಿಗೆ ಕೂಡ ಇದೆ. ಸಂಜೆ 5 ಗಂಟೆ ನಂತರ ನಾರಿಮನ್ ಪಾಯಿಂಟ್ನಿಂದ ವಾಂಖೆಡೆ ಸ್ಟೇಡಿಯಂವರೆಗೆ ವಿಜಯ ಯಾತ್ರೆ ನಡೆಯುತ್ತೆ. ಇವತ್ತು ಬೆಳಗ್ಗೆ ಪ್ರಧಾನಿ ಮೋದಿಯನ್ನು 11 ಗಂಟೆ ಸರಿಸುಮಾರಿಗೆ ಭೇಟಿ ಮಾಡ್ತಾರೆ. ನಂತರ ಪ್ರಧಾನಿ ಮೋದಿ ಸನ್ಮಾನಿಸ್ತಾರೆ. ನಂತರ ಸಂಜೆ 5 ಗಂಟೆಯ ಸಮಯದಲ್ಲಿ ವಿಜಯೋತ್ಸವವನ್ನು ಆಚರಿಸ್ತಾರೆ. ನಾರಿಮನ್ ಪಾಯಿಂಟ್ನಿಂದ ವಾಂಖೆಡೆ ಸ್ಟೇಡಿಯಂವರೆಗೆ ವಿಜಯ ಯಾತ್ರೆ ನಡೆಯುತ್ತೆ. ಅಲ್ಲೂ ಕೂಡ ಲಕ್ಷಾಂತರ ಅಭಿಮಾನಿಗಳು ಸೇರುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈ ವಿಜಯೋತ್ಸವವನ್ನು ನಿಮ್ಮೊಂದಿಗೆ ಆಚರಿಸಿಕೊಳ್ಳೋದಕ್ಕೆ ನಾನು ಕಾತರನಾಗಿದ್ದೇನೆ ಅಂತ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ತಮ್ಮ ಇನ್ಸ್ಟಾಗ್ರಾಮ್ ಎಕ್ಸ್ನಲ್ಲೂ ಕೂಡ ಟ್ವಿಟರ್ನಲ್ಲೂ ಕೂಡ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈಗಾಗಲೇ ನಿಮ್ಮೆಲ್ಲರೊಂದಿಗೆ ಈ ವಿಶೇಷ ಕ್ಷಣವನ್ನು ಆನಂದಿಸೋದಕ್ಕೆ ನಾವು ಬಯಸ್ತಾ ಇದ್ದೇನೆ. ಇವತ್ತು ಸಂಜೆ 5 ಗಂಟೆ ಸಮಯಕ್ಕೆ ಮರೈನ್ ಡ್ರೈವ್ ಮತ್ತು ವಾಂಖೆಡೆ ವಿಜಯೋತ್ಸವ ಮೆರವಣಿಗೆಯೊಂದಿಗೆ ವಿಜಯೋತ್ಸವವನ್ನು ಆಚರಿಸೋಣ ಅಂತ ಟ್ವೀಟ್ ಕೂಡ ಮಾಡಿದ್ದಾರೆ. ಅಂದರೆ 2007ರ ಟಿ20 ವಿಶ್ವಕಪ್ ಗೆದ್ದಂಥ ಟೀಂ ಇಂಡಿಯಾ ತೆರೆದ ಬಸ್ನಲ್ಲಿ ರೋಡ್ ಶೋವನ್ನು ನಡೆಸಿದ ಆ ಸಂದರ್ಭದಲ್ಲಿ ಇದೀಗ 17 ವರ್ಷಗಳ ಬಳಿಕ ರೋಹಿತ್ ಟೀಮ್ ಇವತ್ತು ವಿಜಯೋತ್ಸವದ ಸಂಭ್ರಮದಲ್ಲಿ ತೊಡಗ್ತಾ ಇದೆ. ಟಿ20 ವಿಶ್ವಕಪ್ ಟ್ರೋಫಿಗೆ ಈಗಾಗಲೇ ಮುತ್ತಿಕ್ಕಿದೆ ಇಂಡಿಯಾ ಟೀಮ್. 2.0 ಸಂಭ್ರಮಕ್ಕೆ ಕ್ಷಣಗಣನೆ ಈಗಾಗಲೇ ಪ್ರಾರಂಭ ಆಗಿದೆ.
ವಿಜಯೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಂತರ ಕ್ರಿಕೆಟ್ ಅಭಿಮಾನಿಗಳು ಕಾತರತೆಯಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ T20 ಟ್ರೋಫಿ ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಯಿ ನೆಲಕ್ಕೆ ಬಂದಿಳಿತಾ ಇದೆ ಟೀಂ ಇಂಡಿಯಾ ಆಟಗಾರರು. ದೆಹಲಿ ವಿಮಾನ ನಿಲ್ದಾಣಕ್ಕೆ ಟೀಂ ಇಂಡಿಯಾ ಆಟಗಾರರೀಗ ವಾಪಸ್ ಆಗ್ತಾ ಇರುವಂತಹ ಕ್ಷಣಗಳು. बहुत ज्यादा खुशी है बाजू, क्योंकि वर्ल्ड कप 17 साल बाद वापस आ रहा है, जो कि धोनी की कप्तानी में साथ में आया था, अब वो 17 में आया है और बहुत ज्यादा खुशी है, एक्साइटेड है हम लोग 1 बजे से यहाँ पे। बिल्कुल झंडे के साथ स्वागत करेंगे और टीम को इंडिया गला भी बैठ गया, लेकिन कोई टेंशन नहीं, बिल्कुल यही कहेंगे, जीत गया भाई, जीत गया, भारत माता की जय। अगर विराट कोहली आपके सामने आ जाते हैं तो कैसे वेलकम करेंगे भारत की धरती? जैसे फर्स्ट टाइम आए थे आज भी ऐसे आ गए तो बहुत खुशी हो जाएगी, ट्रॉफी के साथ आ गए तो बहुत ज्यादा खुशी हो जाएगी। फर्स्ट टाइम जब मैं विराट से मिला था तो मेरा खुशी का ठिकाना ಟೀಂ ಇಂಡಿಯಾ ತಾಯ್ನಾಡಿಗೆ ವಾಪಸ್ ಆಗ್ತಾ ಇರುವಂತಹ ಸಂತಸದ ಕ್ಷಣ. ಕೋಟ್ಯಂತರ ಅಭಿಮಾನಿಗಳು ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಈಗಾಗಲೇ ಕಾದು ಕುಳಿತಿದ್ದಾರೆ. ದೆಹಲಿಯತ್ತ ಟೀಂ ಇಂಡಿಯಾ ಬರ್ತಾ ಇರೋದ್ರಿಂದಾಗಿ ವಿಮಾನದ ಮೂಲಕವಾಗಿ ಲಕ್ಷಾಂತರ ಅಭಿಮಾನಿಗಳಿಗಾಗಲೇ ಬೆಳ್ಳಂಬೆಳಿಗ್ಗೆ ಅಲ್ಲಿ ಧಾವಿಸಿದ್ದಾರೆ. ಅವರನ್ನ ಕಣ್ತುಂಬಿಕೊಳ್ಬೇಕು ಅಂತ ಕಾದು ಕುಳಿತಿದ್ದಾರೆ. ಹೆಚ್ಚಿನ ಪ್ರೊಟೆಕ್ಷನ್ ಕೂಡ ಅಲ್ಲಿ ಕೊಡಲಾಗಿದೆ, ನಾವು ಗಮನಿಸ್ತಾ ಇದ್ದೀವಿ. ಹೆಚ್ಚಿನ ನಿಗಾ ವಹಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬರೋಬ್ಬರಿ 4 ದಿನಗಳಿಂದ ಯಾವಾಗ ತಾಯ್ನಾಡಿಗೆ ನಮ್ಮ ಹುಡುಗರು ಬರ್ತಾರೆ ಅಂತ ಕಾಯ್ತಾ ಇದ್ರು. ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಈಗಾಗಲೇ ಕಪ್ಗೆ ಮುತ್ತಿಟ್ಟಿದ್ದಾಯ್ತು. ಆ ಅದ್ಭುತ ಕ್ಷಣಗಳನ್ನ ತಾಯ್ನಾಡಿನಲ್ಲಿ ವಿಜಯೋತ್ಸವವನ್ನು ಆಚರಿಸಬೇಕು ಅಂತ ಲಕ್ಷಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ದೆಹಲಿಯ ಏರ್ಪೋರ್ಟ್ ಮುಂಭಾಗದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ. ತುಂಬಾ ಜನ ಈಗಾಗಲೇ ರೋಹಿತ್ ಶರ್ಮಾರ ಟ್ಯಾಟೂಗಳು ಹಾಕ್ಸ್ಕೊಂಡಿದ್ದಾರೆ, ಕೊಹ್ಲಿ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ. ಜೊತೆಗೆ ಅಲ್ಲಲ್ಲಿ ಫೋಟೋಗಳನ್ನು ಹಿಡಿದು ನಿಂತು ಅವರನ್ನ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದಾರೆ. ಯಾಕಂದ್ರೆ 17 ವರ್ಷಗಳ ಇದು ಒಂದು ರೀತಿ ತಪಸ್ಸಂತ ಹೇಳ್ಬೋದು. 2007ರ ಬಳಿಕ 17 ವರ್ಷಗಳ ಬಳಿಕ ಇದೀಗ ಕಪ್ಗೆ ಮುತ್ತಿಟ್ಟಿರೋದ್ರಾಗಿ ಈ ಸಂಭ್ರಮಾಚರಣೆಯಲ್ಲಿ ಅವರನ್ನ ಬರಮಾಡಿಕೊಳ್ತಾ ಇದ್ದಾರೆ. ಗೆಲುವು ದಾಖಲಿಸಿದ ನಂತರ ತಾಯ್ನಾಡಿಗೆ ಮರಳಬೇಕಾಗಿತ್ತು ಈಗಾಗಲೇ ಟೀಂ ಇಂಡಿಯಾ ಆಟಗಾರರು. ಬೆರಲ್ ಚಂಡಮಾರುತದ ಪರಿಣಾಮವಾಗಿ 4 ದಿನಗಳ ಬಳಿಕ ಈಗ ತಾಯ್ನಾಡಿಗೆ ವಾಪಸ್ ಆಗ್ತಾ ಇದ್ದಾರೆ. ಪ್ರಧಾನಿ ಮೋದಿಯನ್ನ ಕೂಡ ರೋಹಿತ್ ಪಡೆ ಭೇಟಿ ಮಾಡ್ತಾ ಇದೆ 11 ಗಂಟೆಯ ಸರಿಸುಮಾರಿನಲ್ಲಿ. ನಂತರ ದೆಹಲಿಯಿಂದ ಮುಂಬೈಗೆ ಫ್ಲೈಟ್ ಹತ್ತಲಿದೆ ಟೀಂ ಇಂಡಿಯಾ. ತೆರೆದ ಬಸ್ನಲ್ಲಿ ವಿಶ್ವಕಪ್ ಗೆದ್ದಂತ ಆಟಗಾರರು ಮೆರವಣಿಗೆ ಮೂಲಕವಾಗಿ ಸಾಗ್ತಾರೆ. ನಾರಿಮನ್ ಪಾಯಿಂಟ್ನಿಂದ ವಾಂಖೆಡೆ ಸ್ಟೇಡಿಯಂವರೆಗೆ ಮೆರವಣಿಗೆ ಸಾಗುತ್ತೆ. ಅದಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಮೆರೈನ್ ಡ್ರೈವ್ ಬೀಚ್ ಮೂಲಕ ಮೆರವಣಿಗೆ ಸಾಗುತ್ತಾ ಆ ವಿಜಯೋತ್ಸವದಲ್ಲಿ ಲಕ್ಷಾಂತರ ಅಭಿಮಾನಿಗಳು ಪಾಲ್ಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದರೆ 2.8 ಕಿಲೋಮೀಟರ್ ಉದ್ದದ ದಾರಿ ಅದು. ಅದೇ ದಾರಿನಲ್ಲಿ ಸಾಗ್ತಾರೆ. 2007ರಲ್ಲೂ ಕೂಡ ಧೋನಿ ಹುಡುಗರು ಭರ್ಜರಿಯಾಗಿ ಸಂಭ್ರಮಾಚರಣೆಯನ್ನು ಮಾಡಿದರು. ಇದೀಗ ರೋಹಿತ್ ಪಡೆ ಸಂಭ್ರಮಾಚರಣೆಯಲ್ಲಿ ತೊಡಗೋದಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ದೆಹಲಿಯ ಏರ್ಪೋರ್ಟ್ ನಿಲ್ದಾಣದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೋಹಿತ್ ಪಡೆ ಬಂದಿಳಿತಾ ಇದೆ. ಅವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳೋದಕ್ಕೆ ಲಕ್ಷಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ದೆಹಲಿಯ ಏರ್ಪೋರ್ಟ್ ಮುಂಭಾಗದ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಹಲವು ಮೀಡಿಯಾಗಳಿಗಾಗಲೇ ಅಲ್ಲಿ ಬೀಡು ಬಿಟ್ಟಿದೆ. ಸಾವಿರಾರು ಅಭಿಮಾನಿಗಳು ಬಂದು ಕಾದು ಕುಳಿತಿದ್ದಾರೆ ಟೀಂ ಇಂಡಿಯಾ ಆಟಗಾರರನ್ನ ಕಣ್ತುಂಬಿಕೊಳ್ಬೇಕು ಅಂತ. ಯಾಕಂದ್ರೆ ವಿಜಯೋತ್ಸವ ಸಂಭ್ರಮಾಚರಣೆ ಎಲ್ಲೆಲ್ಲೂ ಸಡಗರ. ವಿಶ್ವಕಪ್ ಗೆದ್ದಂತ ಸಂಭ್ರಮಾಚರಣೆಯಲ್ಲಿರೋದ್ರಿಂದಾಗಿ ಅವರು ಯಾವ ಕ್ಷಣದಲ್ಲಿ ಬಂದಿಳಿತಾರೋ, ತಾಯ್ನಾಡಿಗೆ ಯಾವಾಗ ತಮ್ಮ ಪಾದವನ್ನ ಸ್ಪರ್ಶ ಮಾಡ್ತಾರೋ ಅಂತ ಕಾದು ಕುಳಿತಿದ್ದಾರೆ. ಜೊತೆಗೆ ಈ ಬಾರಿ ಸಂಭ್ರಮ ಇಮ್ಮಡಿಯಾಗಿದೆ. T20 ವಿಶ್ವಕಪ್ ಟ್ರೋಫಿ ಜೊತೆ ಚಾಂಪಿಯನ್ ಭಾರತ ತಂಡ ಭಾರತಕ್ಕೆ ವಾಪಸ್ ಆಗ್ತಾ ಇದೆ. ಬೆಳಗ್ಗೆ ಡೆಲ್ಲಿ ಪ್ರಧಾನಿ ಮೋದಿಯನ್ನ ಭೇಟಿ ಮಾಡಲಿರುವಂತಹ ಟೀಂ ಇಂಡಿಯಾ ಆಟಗಾರರು ನಂತರ ಮುಂಬೈಗೆ ತೆರಳಿ ಅಲ್ಲಿ ಸಂಜೆ ವಿಜಯ ಯಾತ್ರೆಯನ್ನ ನಡೆಸಲಿದ್ದಾರೆ.
ವಿಶ್ವ ಗೆದ್ದ ಟೀಂ ಇಂಡಿಯಾ ಆಟಗಾರರು ತವರಿಗೆ ವಾಪಸ್. ಪ್ರಧಾನಿ ಮೋದಿ ಭೇಟಿ ಮಾಡಲಿರುವ ರೋಹಿತ್ ಪಡೆ. ಟಿ20 ವಿಶ್ವಕಪ್ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಟೀಂ ಇಂಡಿಯಾ ರೋಚಕ ಗೆಲುವು ದಾಖಲಿಸಿತ್ತು. ಇದರ ಮೂಲಕ ಬರೋಬ್ಬರಿ 17 ವರ್ಷಗಳ ಬಳಿಕ ಭಾರತ ತಂಡ ಟಿ20 ವಿಶ್ವಕಪ್ ಮುಡಿಗೇರಿಸಿಕೊಂಡಿದೆ. ಇದು ಕೋಟ್ಯಾಂತರ ಅಭಿಮಾನಿಗಳ ಸಂಭ್ರಮಕ್ಕೆ ಕಾರಣವಾಗಿದೆ. ಗೆಲುವು ದಾಖಲಿಸಿದ ನಂತರ ತಾಯ್ನಾಡಿಗೆ ಮರಳಬೇಕಾಗಿದ್ದ ಟೀಂ ಇಂಡಿಯಾ ಆಟಗಾರರು ಬೆರಿಲ್ ಚಂಡಮಾರುತ ಪರಿಣಾಮ 4 ದಿನಗಳ ಕಾಲ ಬಾರ್ಬಡೋಸ್ನಲ್ಲೇ ಸಿಲುಕಿಕೊಂಡಿದ್ರು. ಆದ್ರೀಗ ಎಲ್ಲ ಆಟಗಾರರು ಸುರಕ್ಷಿತವಾಗಿ ತವರಿಗೆ ವಾಪಸ್ ಆಗಿದ್ದಾರೆ. ಟಿ20 ವಿಶ್ವಕಪ್ ಗೆದ್ದು ತಾಯ್ನಾಡಿಗೆ ಬಂದಿರುವ ಟೀಂ ಇಂಡಿಯಾಗೆ ಅಭೂತಪೂರ್ವ ಸ್ವಾಗತ ದೊರೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗಣ್ಯರಿಂದ ಅಭಿನಂದನೆ, ಗೌರವ, ಸನ್ಮಾನಗಳ ಮಹಾಪೂರವೇ ಹರಿಯಲಿದೆ. ವಿಜಯೋತ್ಸವ ಕೂಡ ಜರುಗಲಿದ್ದು, ಹಾಗಿದ್ರೆ ಇವತ್ತು ಏನೆಲ್ಲ ಕಾರ್ಯಕ್ರಮಗಳು ಇವೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋದಾದ್ರೆ, ದೆಹಲಿ ವಿಮಾನ ನಿಲ್ದಾಣದಿಂದ ಟೀಂ ಇಂಡಿಯಾ ಆಟಗಾರರು ಹಾಗೂ ಸಿಬ್ಬಂದಿ ಹೋಟೆಲ್ಗೆ ಹೋಗಲಿದ್ದಾರೆ. ಅಲ್ಲಿಂದ ಬೆಳಗ್ಗೆ 11 ಗಂಟೆಗೆ ಆಟಗಾರರು ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿ ಮಾಡಲಿದ್ದಾರೆ. ವಿಶ್ವ ಗೆದ್ದ ಆಟಗಾರರು ಸಿಬ್ಬಂದಿಯನ್ನ ಪ್ರಧಾನಿ ಮೋದಿ ಸನ್ಮಾನಿಸಲಿದ್ದಾರೆ. ಮೋದಿ ಅವರ ನಿವಾಸದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಇದಾದ ಬಳಿಕ ಮಧ್ಯಾಹ್ನ 2 ಗಂಟೆಗೆ ಟೀಂ ಇಂಡಿಯಾ ದೆಹಲಿಯಿಂದ ಮುಂಬೈ ಫ್ಲೈಟ್ ಹತ್ತಲಿದೆ. ಸಂಜೆ 4 ಗಂಟೆಗೆ ಮುಂಬೈಗೆ ಬಂದಿಳಿಯಲಿದೆ. ಸಂಜೆ 5 ಗಂಟೆಗೆ ತೆರೆದ ಬಸ್ನಲ್ಲಿ ವಿಶ್ವಕಪ್ ಗೆದ್ದ ಆಟಗಾರರ ಮೆರವಣಿಗೆ ಆರಂಭವಾಗಲಿದೆ. ನಾರಿಮನ್ ಪಾಯಿಂಟ್ ನಿಂದ ಶುರುವಾಗುವ ವಿಜಯೋತ್ಸವ ಮೆರವಣಿಗೆಗೆ ಪ್ರಸಿದ್ಧ ಮರೈನ್ ಡ್ರೈವ್ ಬೀಚ್ ಮೂಲಕ ವಾಂಖೆಡೆ ಸ್ಟೇಡಿಯಂ ತಲುಪಲಿದೆ. ಸುಮಾರು 7.8 ಕಿಲೋಮೀಟರ್ನಲ್ಲಿ ವಿಜಯೋತ್ಸವ ನಡೆಯಲಿದೆ. ಸಂಜೆ 6:30ಕ್ಕೆ ಮುಂಬೈನ ವಾಂಖೆಡೆ ಸ್ಟೇಡಿಯಂ ತಲುಪುವ ಟೀಂ ಇಂಡಿಯಾ ಸಂಜೆ 7 ಗಂಟೆಯಿಂದ ವಿಜಯೋತ್ಸವ ಆರಂಭಿಸಲಿದೆ. ವಾಂಖೆಡೆ ಮೈದಾನದಲ್ಲಿ ಬಿಸಿಸಿಐ ವತಿಯಿಂದ ಆಟಗಾರರು ಸಿಬ್ಬಂದಿಯನ್ನ ಸನ್ಮಾನಿಸುವುದಕ್ಕೆ ಘೋಷಿತ 125 ಕೋಟಿ ಬಹುಮಾನದ ಮೊತ್ತ ವಿತರಣೆ ಮಾಡಲಾಗುತ್ತೆ. ರೋಹಿತ್ ಹುಡುಗರಿಗೆ 125 ಕೋಟಿ ಬಹುಮಾನ ವಿತರಣೆ. ವಿಶ್ವಕಪ್ ಗೆದ್ದ ದಿನವೇ ಟೀಂ ಇಂಡಿಯಾ ಆಟಗಾರರಿಗೆ ಬಿಸಿಸಿಐ 125 ಕೋಟಿ ಬಹುಮಾನ ಘೋಷಿಸಿತ್ತು. ಬಹುಮಾನದ ಮೊತ್ತವನ್ನ ಆಟಗಾರರು ಹಾಗೂ ಸಿಬ್ಬಂದಿಗೆ ಇವತ್ತು ವಿತರಣೆ ಮಾಡಲಿದೆ. ಈ ಬಗ್ಗೆ ಬಿಸಿಸಿಐ ಉಪಾಧ್ಯಕ್ಷ ರಾಜೇಶ್ ಶುಕ್ಲಾ ಮಾಹಿತಿ ನೀಡಿದ್ದಾರೆ. 11 बजे प्रधानमंत्री आवास में प्रधानमंत्री जी से मिलेंगे. उसके बाद वहां से एयरपोर्ट जाके सीधे विशेष विमान से वो मुंबई जाएंगे. मुंबई में जो है एक रोड शो रखा गया नरीमन पॉइंट के कोने से वानखेड़े स्टेडियम तक, और वानखेड़े स्टेडियम उनका अभिनंदन स्वागत किया जाएगा. वहीं वो जो 125 करोड़ की धनराशि जो बीसीसीआई ने घोषित की है विजयी टीम के लिए वितरित की जाएगी. ಟೀಂ ಇಂಡಿಯಾದ ವಿಜಯೋತ್ಸವವನ್ನ ಯಶಸ್ವಿಗೊಳಿಸುವುದಕ್ಕೆ ಮುಂಬೈ ಪೊಲೀಸರು ಕೂಡ ಸಿದ್ಧರಾಗಿದ್ದಾರೆ. Indian cricket team is reaching Mumbai after winning the 2020 World Cup and a procession victory. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, TV9.